ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಪೂರಿ ಮಾಡ್ತಾಯಿದ್ದೀನಿ. 3 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲು ಮೈದಾ ಹಿಟ್ಟು, ಅರ್ಧ ಬಟ್ಲು ಚಿರೋಟಿ ರವೆ, ಜಾಸ್ತಿ ಬೇಡ. ಮತ್ತು ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 3 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ತೀನಿ. ಬೇಕಂದರೆ ಒಂದು ಚುಟುಕಿ ಸೋಡಾ ಹಾಕ್ಕೊಳ್ಳಿ, ಹಾಕಿಲ್ಲ ಅಂದರೂ ನಡೀತದೆ. ಮತ್ತು ಇವಾಗ ನಾನು ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿರಬೇಕು. ಈಗ 20 ನಿಮಿಷ ಮುಚ್ಚಿಡಿ. ನೋಡಿ, ಇವಾಗ ನಾನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಬಾಣಲೆಗೆ ಎಣ್ಣೆ ಹಾಕ್ತಿದ್ದೀನಿ, ಒಂದೊಂದಾಗಿ ಬಿಡಬೇಕು. ಹಾಗೆ ಪ್ರೆಸ್ ಮಾಡಿ ನೀಟಾಗಿ ಉಬ್ಕೊಳ್ತದೆ. ನೀಟಾಗಿ ಬೇಯಿಸಿ, ಸೈಡಿಗೆಲ್ಲ ಪಲ್ಟಿ ಮಾಡಿ. ನೋಡಿ, ನೀಟಾಗಿ ರೆಡ್ ಆಗಿರಬೇಕು ಒಂಚೂರು. ಇವಾಗ ಸೈಡಿಗೆ ಎತ್ಕೊಂಡು ಎಣ್ಣೆ ಸ್ವಲ್ಪ ಎಲ್ಲ ಬಸಿಬೇಕು. ನೋಡಿ, ಹಿಡ್ಕೊಳ್ಳಿ ಸ್ವಲ್ಪ ಹಾಗೆ. ಮತ್ತು ನಾನು ಚೋಲೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಹೀಗೆ ಒಂದು ಸಲ ಮಾಡಿ ನೋಡಿ. ಆಮೇಲೆ ಇವಾಗ ನಾನು ನೋಡಿ ಸ್ವಲ್ಪ ಕಟ್ ಮಾಡಿ ನೋಡ್ತಾಯಿದ್ದೀನಿ, ಎಷ್ಟು ಸ್ಮೂತಾಗಿ ಕುರ್ಕುರಿಯಾಗಿ ಬಂದಿದೆ. ಥ್ಯಾಂಕ್ ಯು.